ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಮ್ಮ ಕರ್ನಾಟಕದ ಬೆಳಗಾಂ ಜಿಲ್ಲೆಗೆ ಬಂದಿದ್ದೀನಿ. ಬೆಳಗಾಂ ಜಿಲ್ಲೆ ಅಥಣಿ ತಾಲೂಕಿನ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿ ದ್ರಾಕ್ಷಿ ಬೆಳೆಗಾರರು ಸಾಕಷ್ಟು ಇದ್ದಾರೆ. ದ್ರಾಕ್ಷಿ ಬೆಳೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ತಿಳ್ಕೊಳ್ಳೋಣ. ದ್ರಾಕ್ಷಿ ತೋಟವನ್ನು ತುಂಬ ಹತ್ತಿರದಿಂದ ನೋಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಬಿಜಾಪುರವನ್ನು ಸಹ ದ್ರಾಕ್ಷಿಯ ಬೀಡು ಅಂತಲೂ ಸಹ ಕರೀತಾರೆ. ಈ ಕಡೆ ಬೆಳಗಾಂ ಡಿಸ್ಟಿಕಲ್ಲೂ ಸಹ ಬೆಳೀತಾರೆ ದ್ರಾಕ್ಷಿಯನ್ನು. ಈಗ ಇಲ್ಲಿ ಏನು ರ್ಯಾಕ್ಸ್ ಎಲ್ಲ ಹಿಂದೆ ನೋಡ್ತಾ ಇದ್ದೀರಾ, ಇದೆಲ್ಲ ಬಂದು ಒಣ ದ್ರಾಕ್ಷಿಯನ್ನು ಮಾಡಲಿಕ್ಕೆ ಹಾಕಿರತಕ್ಕಂತಹ ಪ್ರೋಸೆಸ್ ಇದು. ಈ ಟೈಮೆಲ್ಲ ಇದು ದ್ರಾಕ್ಷಿ ಸೀಸನ್, ಬೆಳೆ ಬಂದು ಒಣ ದ್ರಾಕ್ಷಿ ಮಾಡೋದಕ್ಕೆಲ್ಲ ಹಾಕಿರ್ತಾರೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೋಡೋಣ. ದ್ರಾಕ್ಷಿ ತೋಟವನ್ನು ನೋಡೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಫೈನಲಿ ದ್ರಾಕ್ಷಿ ತೋಟದ ಹತ್ರ ಬಂದಿದ್ದೀವಿ. ಈಗ ತೋರಿಸ್ತೀವಿ. ಅಲ್ಲಿ ಸ್ವಲ್ಪ ಒಳಗಡೆ ಹೋಗೋದಕ್ಕೆ ದಾರಿಯನ್ನು ಮಾಡ್ತಿದ್ದಾರೆ. ಇದು ನನ್ನ ಫ್ರೆಂಡ್ ದೀಪಾ ಅಂತ ಇದ್ದಾರಲ್ಲ, ಅವರ ಒಂದು ತಂದೆಯವರ ತೋಟ. ಅವರು ಕೂಡ ಬಂದರು. ಆಮೇಲೆ ಅವರನ್ನು ತೋರಿಸ್ತೀನಿ, ಮಾಹಿತಿಯನ್ನು ಸಹ ಅವ್ರ ಮೂಲಕನೂ ನಿಮಗೆ ತಿಳಿಸ್ತೀನಿ. ಈಗ ದ್ರಾಕ್ಷಿ ತೋಟದೊಳಗೆ ನಾನು ಹೋಗ್ತಿದ್ದೀನಿ. ಮುಂಚೆ ಒಂದ್ಸಲ ನೋಡಿದ್ದೆ ಬಿಜಾಪುರದಲ್ಲಿ ಒಬ್ಬರು ಫ್ರೆಂಡ್ ತೋಟನ. ಇದು ಸೆಕೆಂಡ್ ಟೈಮ್ ನಾನು ನೋಡ್ತಾ ಇರೋದು. ದ್ರಾಕ್ಷಿ ಫಸಲು ಬಂದಾಗ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇವಾಗ ನೋಡೋಣ ಬನ್ನಿ. ದ್ರಾಕ್ಷಿ ನೋಡ್ಬರ್ಲ ಮೊದ್ಲು ಇದೀನಿ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಅಂದ್ರೆ ನಮ್ಮ ಕಡೆ ಎಲ್ಲ ದ್ರಾಕ್ಷಿಯನ್ನ ನಾವು ಕೊಂಡು ತಿನ್ನೋರು, ಇವರು ಬೆಳೆಗಾರರು. ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಕೈಯಲ್ಲಿ ದ್ರಾಕ್ಷಿಯನ್ನ ಮುಟ್ಟೋದಕ್ಕೇನೆ. ಹಿಂಗೆ ಒಳಗಡೆ ಹೋದ್ರೆ ಗೊತ್ತಾಗುತ್ತೆ. ಎಷ್ಟು ತಿಂಗಳ ಬೆಳೆ ಇದು ದ್ರಾಕ್ಷಿ? 4.5 ತಿಂಗಳಿಗೆ ಬರುತ್ತೆ. ಇದು ದ್ರಾಕ್ಷಿ ಗಿಡನ ಹಚ್ಚಿರ್ತಾರೆ, ಬಳ್ಳಿಯ ರೂಪದಲ್ಲಿ ಅಂಟ್ಕೊಂಡು ಈ ರೀತಿ ಬರುತ್ತೆ. ನೋಡಿ, ಈ ರೀತಿ ತಂತಿಯನ್ನು ಕಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಈ ತಂತಿಗೆ ಸಪೋರ್ಟ್ ಆಗಿ ಗಿಡ ನಿಂತ್ಕೊಳ್ಳುತ್ತೆ. ನಿಂತ್ಕೊಂಡು ಈ ಥರ ಗೊಂಚಲಾಗಿ ಬೆಳೆಯುತ್ತೆ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ದ್ರಾಕ್ಷಿ ಹಣ್ಣನ್ನು ನೋಡೋದಕ್ಕೆ. 1.5 ಎಕರೆ ತೋಟ ಇದೆ. ರೂಪಾ ಅಂತ ದೀಪ ಅವರ ಸಿಸ್ಟರ್. ಸ್ವಲ್ಪ ಮಾಹಿತಿಯನ್ನು ಕೊಡ್ತಿದ್ದಾರೆ ನೋಡಿ. ಈಗ ಏಪ್ರಿಲ್ ತಿಂಗಳಲ್ಲಿ ಚಟ್ನಿ ಮಾಡಿ ಕಡ್ಡಿಯನ್ನು ಬೆಳೆಸಿ ಆಮೇಲೆ ಏನ್ ಮಾಡ್ತೀವಿ, ಅದನ್ನ ಕಟಾವ್ ಮಾಡಿ ಅಕ್ಟೋಬರ್ 2ನೇ ತಾರೀಕು ಅದನ್ನ ಚಟ್ನಿ ಮಾಡಿ, ಅವಾಗ ಕಡ್ಡಿಯಿಂದ ಏನಾಗುತ್ತೆ, ಗೊನೆ ಬರುತ್ತೆ. ಚಿಕ್ಕಾಗಿ ಗೊನೆ ಬರುತ್ತೆ. ಅವಾಗ ಔಷಧವನ್ನ ಸಿಂಪರಣೆ ಮಾಡ್ತಾರೆ. ಔಷಧಕ್ಕೆ ಯಾವ್ಯಾವ ತಕ್ಕಂಗೆ ಏನ್ ಮಾಡ್ತಾರೆ, ಔಷಧನ ಸಿಂಪರಣೆ ಮಾಡಿ ಆಮೇಲೆ ಇವಾಗ ನಮ್ದು 4.5 ತಿಂಗಳಿಗೆ ಫಸಲಿಗೆ ಬಂದಿದೆ. ಇದನ್ನ ಏನ್ ಮಾಡ್ತೀವಿ, ಕಟಾವ್ ಮಾಡಿ ಅದನ್ನ ಸಡ್ಡಿಗೆ ಹಾಕಿ ಆಮೇಲೆ ಒಣ ದ್ರಾಕ್ಷಿ ಮಾಡಿ, ಒಣ ದ್ರಾಕ್ಷಿಯನ್ನ ಏನ್ ಮಾಡ್ತೀವಿ, ವಾಷಿಂಗ್ ಮಾಡಿ ಅದನ್ನ ಕ್ಲೀನಿಂಗ್ ಮಾಡಿ ಬಾಕ್ಸ್ ಮಾಡಿ ಪ್ಯಾಕ್ ಮಾಡಿ 15 kg ಬಾಕ್ಸ್ಗಳನ್ನ ಮಾಡಿ ಆಮೇಲೆ ಸಾಂಗ್ಲಿಗೆ ಏನ್ ಮಾಡ್ತೀವಿ, ಅದನ್ನ ಕಳಿಸ್ತೀವಿ ಮಾರ್ಕೆಟಿಂಗ್. ಈಗ ನೀವು ಅದು ಕಡ್ಡಿ ನೆಡ್ತಿರಲ್ಲ, ಇದ್ರ ಈ ಬೇರ್ ಬಗ್ಗೆ, ಗಿಡದ ಬಗ್ಗೆ ಎಲ್ಲ ಸ್ಟಾರ್ಟಿಂಗು ಹಾಕ್ತಿರಲ್ಲ ನೀವು ದ್ರಾಕ್ಷಿನ, ಅವ್ರ ರೀತಿ ಈ ಕಡ್ಡಿ ತಗೊಂಡು ಕಡ್ಡಿ ಕಟ್ ಮಾಡ್ಬಿಟ್ಟು ನೆಲದಾಗ ಸಸಿ ಮಾಡಿ ಆಗುತ್ತೆ. ಒಂದ್ ವರ್ಷ ಆಗುತ್ತಾ ಫಸಲ ಆಗ್ತಾಗ ಬೆಳೆಯಕ್ಕೆ? 4ನೇ ವರ್ಷದ್ದು ಇರೋದು ಇಷ್ಟ. ಈಗ 4ನೇ ವರ್ಷದ ಗಿಡ ಇವು. ಈಗ ಒಂದೇ ಕಡ್ಡಿ ಹಾಕಿ ಸಸಿ ಮಾಡೋದು ಮೊದಲು. ಅವಳು ಏನ್ ಮಾಡ್ತಿದ್ದಾಳೆ ನೋಡಿ. ಮಕ್ಕಳು ಆಟ ಆಡೋದು ತಪ್ಸಲ್ಲ ನೋಡಿ, ಏನ್ ಮಾಡ್ತಿದ್ದಾಳೆ ಅವಳು. ದ್ರಾಕ್ಷಿ ತೋಟದಿಂದಲೇ ಡೈರೆಕ್ಟ್ ಆಗಿ ದ್ರಾಕ್ಷಿಯನ್ನ ಕಿತ್ತು ಇವಾಗ ತಿಂತಾ ಇದೀವಿ. ನನಗೊಂದು, ಅವಳಿಗೊಂದು. ಸ್ವೀಟ್ ಇದೆ. ಈ ಥರ ನೋಡಿ, ನನಗೆ ತುಂಬ ಚಿಕ್ಕ ವಯಸ್ಸಿಂದ ಆಸೆ ಇತ್ತು ದ್ರಾಕ್ಷಿ ತೋಟನ ನೋಡಬೇಕು, ಮತ್ತು ಯಾವ ರೀತಿ ಬೆಳೆ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಅಂತ. ಈಗ ಡೈರೆಕ್ಟಾಗಿ ಬಂದು ನಾನೇ ನಿಂತು ನೋಡ್ತಿದ್ದೀನಲ್ಲ, ತುಂಬಾ ಖುಷಿ ಆಗ್ತಾ ಇದೆ. ಚಿಕ್ಕ ವಯಸ್ಸಲ್ಲೆಲ್ಲ ಒಂದು ಪಾಠ ಇತ್ತು ನೋಡಿ, ದ್ರಾಕ್ಷಿ ತೋಟ, ನರಿ, ಇದು ಆ ಥರ ಎಲ್ಲ ಒಂದು ಸ್ವಲ್ಪ ಪಾಠ ಇತ್ತಲ್ಲ, ಅದು ನೆನಪು. ಸೊ ಇವಾಗ ಲೈವಾಗಿ ನೋಡ್ತಾ ಇದ್ದೀನಿ, ಖುಷಿ ಆಗ್ತಾ ಇದೆ. ಈ ರೀತಿ ಒಂದು ಸಾಲಿನಿಂದ ಮತ್ತೊಂದು ಸಾಲಿಗೆ ಸುಮಾರು ಒಂದು 8ರಿಂದ 10 ಅಡಿ ಗ್ಯಾಪ್ ಇರುತ್ತೆ. ನೀವು ನೋಡ್ಬೋದು, ಅಂತರವನ್ನು ಕಾಯ್ಕೊಂಡಿರ್ತಾರೆ. ಯಾಕೆ ಅಂತಂದರೆ ಇದು ದ್ರಾಕ್ಷಿ ಬೆಳೆ ಹಬ್ಕೊಂಡು ಬೆಳೆಯುತ್ತಲ್ಲ, ಹಾಗಾಗಿ. ಮತ್ತು ತಂತಿಯನ್ನು ನೋಡ್ಬೋದು, ಈ ಕಡೆ ತಂತಿಯನ್ನು ಈ ರೀತಿ ಕಟ್ಟಿ ಅದಕ್ಕೆ ಸಪೋರ್ಟ್ ಕಟ್ಟಿರುತ್ತೆ. 4.5 ತಿಂಗಳಿಗೆ ಈ ದ್ರಾಕ್ಷಿ ಬೆಳೆ ಬರ್ತಕ್ಕಂಥದ್ದು. ಕಟಾವಾದ್ಮೇಲೆ ಒಣ ದ್ರಾಕ್ಷಿ ಪ್ರೋಸೆಸ್ಸು ಬೇರೆನೇ ಇರುತ್ತೆ. ಸ್ನೇಹಿತರೆ, ಇವಾಗ ನಾನು ಈ ತೋಟದ ಮಾಲೀಕರನ್ನೇ ಮಾತಾಡಿಸ್ತಾ ಇದ್ದೀನಿ. ನಮ್ಮ ಫ್ರೆಂಡ್ ದೀಪಾ ಇದ್ದಾರಲ್ಲ, ಅವ್ರ ತಂದೆಯವರು ಇವರು. ಸಿದ್ರಾಯ್ ಕೋಹಳ್ಳಿ ಅಂದ್ಬಿಟ್ಟು ಅವರ ಹೆಸರು. ಸ್ವಲ್ಪ ವಿಷಯವನ್ನ ಹೇಳ್ತಾರೆ. ಅದ ದ್ರಾಕ್ಷಿ ಮೊದಲು ಹಚ್ಬೇಕಾದ್ರೆ ಥಾಮ್ಸನ್, ಸೀಡ್ಲೆಸ್ ಅಂತ ಹೇಳಿ ನಾವು ಒಂದು ಆಯ್ಕೆ ಮಾಡ್ಕೊತೀವಿ. ಯಾಕಂದ್ರೆ ಇದು ಸೀಡ್ಲೆಸ್ ರೀ. ಇದು ಮನುಕಕ್ಕ ಒಳ್ಳೆ ಕ್ವಾಲಿಟಿ ಬೆಳಿತೈತ್ರಿ, ಮತ್ತು ಉತ್ತಮ ತಳಿ ಐತ್ರಿ ಇದು, ಮತ್ತು ಇಳುವರಿ ಹೆಚ್ಚು ಕೊಡ್ತೈತ್ರಿ. ಒಂದು ಎಕರೆಗೆ ಅಂದಾಜು 4ರಿಂದ 5 ಟನ್ ಮನುಕನ ಆಕೈತ್ರಿ. ಅದಕ್ಕೆ ಒಳ್ಳೆ ಉತ್ಪನ್ನ ಬಂದು ನಮ್ಗೆ ಒಳ್ಳೆ ರೈತರಿಗೆ ಒಳ್ಳೇದು ಆಕೈತ್ರಿ. ಮತ್ತೊಂದು ಹೇಳ್ತೀರಿ, ಇದನ್ನ ಹಚ್ಚಬೇಕಾದ್ರೆ
ಮೊದಲ ಸಾಲು ಹೊಡೆದು ಅವು ಅಂತರ ಏನೈತಿಲ್ಲ 5 ಗಿಡದಿಂದ ಗಿಡಕ್ಕೆ 5 ಇಡ್ತಾರೆ. ಮತ್ತು ಸಾಲದಿಂದ ಸಾಲಕ್ಕೆ 11 ಇರ್ತಾರೆ ರೀ, 10 ಇರ್ತಾರೋ, ಒಬ್ಬರು 9 ಇಡ್ತಾರೋ. ಹಿಂಗೆ ಅವ್ರವ್ರ ರೈತರ ಅಭಿಪ್ರಾಯ ಮೇಲೆ ಅದನ್ನು ಒಪ್ಕೋತಾರೆ. ಆದ್ರೆ ಉತ್ತಮವಾಗಿ ಬರ್ಬೇಕಾದ್ರೆ ಅಂತರ ಹೆಚ್ಚಿಟ್ಟರೆ ಉತ್ತಮವಾಗಿ ಬರ್ತೈತೆ ರೀ. ಯಾಕೆ ಭೂಮಿ ಪ್ರಮಾಣದೊಳಗೆ ಪೋಷಕಾಂಶಗಳನ್ನೆಲ್ಲ ತೊಗೊಂಡು ಒಳ್ಳೆಯ ರುಚಿಕರವಾಗಿ ಬೆಳಿಬೇಕಾತಂದ್ರೆ ಹೆಚ್ಚಿನ ಪ್ರಮಾಣದಾಗ ಅಗಲ ಇಟ್ಕೋಬೇಕು ರೀ. ಅಗಲ ಉದ್ದ ಇಟ್ಕೊಟ್ಟು ಅಂದ್ರೆ ನಾವು ಬೆಳೆ ಇಳುವರಿ ಹೆಚ್ಚು ಕೊಡ್ತೈತೆ ರೀ. ಮತ್ತು ಇನ್ನೊಂದು ಏನು ರೀ, ಇದಕ್ಕೆ ರೋಗ ಬಾರಿ ಅವ ದ್ರಾಕ್ಷಿ ರೋಗ ಹೋಗಿರ್ತೈತೆ ರೀ, ಆದ್ರೆ ಅಟ್ಯಾಕ್ ಮಾಡ್ಕೊಂಡು ಒಳಗೆ ತೊಗೋತೈತಿ. ಇದಕ್ಕೆ 3 ರೋಗ ಅನ್ಕ ಕಂಪಲ್ಸರಿ ರೀ. ಯಾವ್ದ್ರಿ, ಒಂದು ಜಂತು ಮಾನಸು, ಡೌನಿ ರೀ, ಕರ್ಪ, ಇವು ಭಾಳ ಜೋರಾಗಿ ಬರ್ತಾವ್ರಿ. ಯಾಕಂದ್ರೆ ಕಿವಿ ಸ್ವಲ್ಪ ಮಂದಾಗ್ಯಾವ ನಮ್ಗೆ, ಅದ್ರ ಸಲುವಾಗಿ ನಾವು ಹೇಳಿದ್ವು. ಆದ್ರೆ ಇದನ್ನ ಬೆಳಿಬೇಕು ನೋಡ್ರಿ. ಒಟ್ಟು ದ್ರಾಕ್ಷಿ ಬೆಳೆದ್ರೆ ಇನ್ನೇನು ಈ ನಿಸರ್ಗದ ಮೇಲೆ ಐತೆ ನೋಡ್ರಿ. ಈ ಪ್ರಕೃತಿ ಏನೈತ್ರಿ ನಮಗೆ ಕೊಡುಗೆ. ಅದು ನಮಗೆ ಒಳ್ಳೆಯದು ಆಗ್ಬೇಕಾಗಿತ್ತಂದ್ರೆ ಅದಕ್ಕೆ ರೋಗ ರುಜುಗಳನ್ನು ಕಾಪಾಡ್ಕೊತೈತಿ. ಮತ್ತು ಎಲ್ಲರ ಪ್ರಕೃತಿ ಒಳಗೆ ಏರಾಪೇರ ಆತ್ರಿ ಈ ನಮ್ಮನ್ನು ರಗಡ ಮಾಡ್ತೈತ್ರಿ. ಅಂದ್ರೆ ಈಗ ನೋಡ್ರಿ, ನಾವು ನೋಡ್ಲಿಕ್ಕಾಗಿ ಈ ಪ್ರಕೃತಿ ಮಾನ್ಯ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆತ್ರಿ. ಆವಾಗ ಎಲ್ಲ ರೋಗ ತಯಾರಾಗೇ ಇದ್ವು. ದಿನಂಪ್ರತಿ ಪಡೆದಾಗ ಬಂದು ತಿರುಗಾಡಿ ನಾವೆಲ್ಲ ಕಡೆ ನೋಡ್ಕೊಂಡು ಹೋದ್ವಿ ಅಂದ್ರಪ್ಪ, ಒಂದು ದಿವ್ಸ ಬಿಟ್ರೆ ರೀ ದಿವ್ಸ ರೋಗ ಬಂದೇ ಇರ್ತೈತಿ. ಕಾಳಜಿ ಜಾಸ್ತಿ ಮಾಡ್ಬೇಕು. ಆಯ್ತು. ದಿನಂಪ್ರತಿ ಅವಾಗ ಸ್ಪ್ರೇ ಮಾಡ್ತೀವಿ ನಾವು ಔಷಧಗಳು ಎಲ್ಲ. ರೋಡೋಮೆಲ, ಅಂತ್ರಕಾಲ ಎಲ್ಲ ಇಲ್ಲನಾಗಿಲ್ಲ. M45, ಕಾಪರ್ ಆಕ್ಸಿಕ್ಲೋರೈಡ ಇಂಥವೆಲ್ಲ ಔಷಧಗಳನ್ನು ನಾವು ಸಿಂಪಡಣೆ ಮಾಡ್ತೀವಿ. ವಿಸ್ಕಾರಿನೂ ಅಂದ್ರೆ ಕೀಳಿ ಆಗೋ ಟೈಮ್ದಾಗ ಒಂದಾಗಲಿ 2-3 ವಿಸ್ಕಾರಿ ಹೊಡಿತೀವಿ. ಅದ್ರ ಮೇಲೆ ಕಂಟ್ರೋಲ್ ಆಕ್ಕವು. ಅದಕ್ಕಿಂತನೂ 3 ರೋಗ ಭಾಳ ಕೆಟ್ಟ ಕಾಡ್ತಾವ್ರಿ. ಅದಕ್ಕೆ ಅದ್ರಾಗ ಪಾರು ಆದ್ವಿ ಅಂದ್ರೆ ನಾವು ಸೆಂಚುರಿ ಆದಂಗೆ ರೀ. ಆದಾಯ ಭಾಳ ಐತ್ರಿ ಇದ್ರದ್ದು. 1 ಎಕರೆಗೆ ರೀ 5 ಟನ್ ಮನುಕನ ಆಕೈತ್ರಿ. ಮತ್ತು ದೇವ್ರ ಕೃಪ ಇತ್ತಂದ್ರೆ ಭಾಳ ಚಲೋ ರೀ. ದೇವ್ರ ಕೃಪಾದ ಮೇಲೆ ಇದೈತ್ರಿ. ಎಷ್ಟು ಎಕರೆ ಇದು? 1.5 ಎಕರೆನಾ ನಮ್ಮದ್ರಿ? ಈ ತೋಟ 1-2 ಎಕರೆಗೆ ಸ್ವಲ್ಪ ಕಡಿಮೆ ಐತ್ರಿ. ಆಮೇಲೆ ನೀವು ಇದು ಬೆಳೆ ಮಾಡ್ತಿರಲ್ಲ, ಈ ಜಾಗ ಎಲ್ಲಾನು ಉಕ್ಕೆ ಉಳ್ತೀರಾ ಇದನ್ನ ನೆಲನ? ಈ ನೆಲನ ಹಸನ್ ಮಾಡ್ಕೋತಾ ಇರ್ತೀರಾ? ಹಸನ್ ಮಾಡ್ಕೋತಾ ಇರ್ತೀವ್ರಿ. ಅದ್ರ ರೂಟರ್ ಬರ್ತಾವ್ರಿ ಒಳಗೆ. ರೂಟರ್ ಹೋಗ್ತೈತಿ. ಆ ರೂಟರ್ ಮುಖಾಂತರ ಒಳಗೆ ನಾವು ಕಳೆ ನಾಶಪಡಿಸ್ತೀವ್ರಿ. ಅಂತ ನಡುವಿಂದ ಉಳಿದದ್ದು ಗಿಡದ ಹತ್ತಿರ ಉಳಿದದ್ದು ಲೇಬರ್ದಿಂದ ನಾವು ತೆಗಿಸ್ತೀವ್ರಿ. ಲೇಬರ್ ಚಾರ್ಜಸ್ ಎಲ್ಲ ಹೆಂಗ್ ಬರುತ್ತೆ? ಲೇಬರ್ ಚಾರ್ಜ್ ಭಾಳ್ರಲ್ಲ. ಅವ್ರ ರೊಕ್ಕ ತಗೊಳ್ಳಿ, ಸರಿಯಾಗಿ ಕೆಲಸ ಮಾಡಂಗಿಲ್ಲ. ಆ ತ್ರಾಸ ಭಾಳ. ನಾವು ಮುಂದೆ ನಿಂತ ಕೆಲಸ ಮಾಡಿಸ್ಕೋಬೇಕು. 5 ಕಾಲೇ ಕೂತ್ ಬಿಡ್ತಾರೆ ಕಸ ತೆಗಿಬೇಕು. ಹಂಗೆ ಆಯ್ತಾ. ಲೇಬರ್ ರೀ 400-300 ಪಗಾರ ಐತ್ರಿ. ಈಗ ಸದ್ಯ 400 ರೂಪಾಯಿ ಪಗಾರ ಐತ್ರಿ ಡೈಲಿ. ಮತ್ತು ಡೈಲಿ 400 ರೂಪಾಯಿ ಕೊಡೋದ್ರಿ. ಭಾಳ ಅದ್ರ 4-5 ತಾಸು ಬರ್ತಾರೆ ರೀ, ಮಾಡಿ ಹೋಗಿ ಬಿಡ್ತಾರೆ ರೀ. ಅಂತಾರೆ. ಮತ್ತು ಖಾತನೂ ಹಾಕ್ಬೇಕಾಕೈತ್ರಿ ಭಾಳ. DAP ಖರ್ಚು ಜಾಸ್ತಿ ಬರುತ್ತೆ ನಿಮ್ಗೆ. ಔಷಧದ್ದು ಬರ್ತೈತ್ರಿ, ಖಾತದ್ದು ಬೇಕ್ರಿ. ಈಗ SOP ಬಿಟ್ಟದಿರಿ. ಈಗ ತೆಗಿದೈತ್ರಿ. ಈ ಕಾಳಿನ ಒಳಗೆ ಶುಗರ್ ತುಂಬೇಕಲ್ಲ, ಅದಕ್ಕೆ SOP ಹಚ್ಬಿಟ್ಟಿವಿ ಈಗ. ಮತ್ತು ಈಗ ಯಾಕಂದ್ರೆ ಅದ್ರ ಸ್ಟೇಜ್ ಐತ್ರಿ. ಈಗ ಮೊದಲು ಬೆಳೆಯಾಗ ಏನೈತ್ರಿ, ಅವು ಖಾತುಗಳು ಬೇರೆ ಬೇರೆ 19 ಯೂರಿಯಾ ಅನ್ಕ ಬಿಡಂಗಿಲ್ಲ ರೀ. ಯೂರಿಯಾ ಬಿಟ್ಟರೆ ದ್ರಾಕ್ಷಿ ಫೇಲ ರೀ. ಅಂದ್ರೆ ಪರ್ಸೆಂಟೇಜ್ ಅದಕ್ಕೆ ಹೆಚ್ಚಾಗಿ ಬಿಡ್ತೈತಿ. ಹೆಂಗೆ ಅನ್ನೋರಿ ಅದು ಏನೂ ಉಪಯೋಗ ಆಗಂಗಿಲ್ಲ ರೀ. ಅದಕ್ಕೆ ನಾವು ಏನೈತ್ರಿ, ಈ ಹೆಚ್ಚು ಶುಗರ್ ಬರೋದು ಮತ್ತು ಒಳ್ಳೆ ರೋಗವನ್ನು ಕಂಟ್ರೋಲ್ ಮಾಡ್ಕೊತ ಹೋಗೋದು, ಇದರಿಂದನೇ ನಮಗೆ ಆದಾಯ ಹೆಚ್ಚು ಅನ್ನಿಸ್ತೈತಿ. ಮತ್ತು ಒಮ್ಮೆ ನಿಸರ್ಗ ಕೈ ಕ್ವಾರಿತು ನಾವು ದಗದ ನಮಗೆ. ಪ್ರಕೃತಿ ತುಂಬಾನೇ ಕೋಆಪರೇಟಿವ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಆಮೇಲೆ ನೀವು ದ್ರಾಕ್ಷಿಯನ್ನ ಎಷ್ಟು ವರ್ಷದಿಂದ ಬೆಳೀತಾ ಇದೀರ? ನಾವು ಸಾಧಾರಣ 15-20 ವರ್ಷ ಆತ್ರಲ್ಲ ದ್ರಾಕ್ಷಿ ಬೆಳೆಯಕೈತಿ. ನಂದು ಕಾಯಂ ಇಷ್ಟ ಐತೆ ರೀ ದ್ರಾಕ್ಷಿ. ಈ ತೋಟನ ಯಾವಾಗ ಮಾಡಿದ್ದು?
ಈ ತೋಟ ಮಾಡಿ ಈಗ 5 ವರ್ಷ ಆತ್ರಲ್ಲ ಇದು. 5 ವರ್ಷದ ಬೆಳೆ, ಹ್ಮ್. 5 ವರ್ಷದಿಂದ ಬರ್ತಾ ಇರ್ತಕ್ಕಂತಹ ಬೆಳೆ. ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಬಂದೇನ್ರಿ. ಅಲ್ಲೊಂದು 2 ಎಕರೆ ಮಾಡೇನ್ರಿ, ಮತ್ತೊಂದು 2 ಎಕರೆ ಮಾಡೀನಿ, ಮತ್ತೆ 2 ಎಕರೆ ಮಾಡೀನ್ರಿ. ಆಯ್ತಾ ಈಗ 1 ಎಕರೆ ಮತ್ ಮಾಡವ್ರಿ, ಕಾಯಂ ಐತ್ರಿ ನಮ್ಮದು. ಇದು ಗಿಡ ಒಂದ್ಸಲ ಹಾಕ್ತಿವಲ್ಲ ನಾವು, ಹ್ಞೂ ಹಾಕಿದ್ಮೇಲೆ ಎಷ್ಟು ವರ್ಷ ಇರುತ್ತೆ ಇದೇ ಗಿಡ? ಇದು ಎಷ್ಟು ವರ್ಷ ಅಂದ್ರೆ ರೀ, ಇದು ಒಂದು ಸಾಧಾರಣ 5 ವರ್ಷ ತನಕ ಕಂಪಲ್ಸರಿ ಉತ್ಪನ್ನ ಕೊಡ್ತೈತ್ರಿ. ಚೆನ್ನಾಗಿ ಬೆಳೆ ಅದು ಚೆನ್ನಾಗಿ ಬೆಳಿತೈತ್ರಿ. 5 ವರ್ಷ ನಂತರ ನಾವೇನು ಮಟೀರಿಯಲ್ಸ್ ಹಾಕ್ತಿವಲ್ಲ ಹಂಗೆ ಬೆಳ್ಕೊತ ಹೋಗ್ತೈತ್ರಿ. ಆಯ್ತಾ ಗಿಡಗಳ್ಗ ಕಾಂಡ ಕೊರಿ ಹುಳ ಬರ್ತಾವು, ಆ ಬೇರ ಕೊರಿ ಹುಳ ಬರ್ತಾವು. ಆ ನಂತರ ಒಂದೊಂದು ಕಾಂಡಗಳು ಬಾಲ್ ಹಾಕೋತ ಹೋಗ್ತಾವು. ಹಿಂಗಾಗಿ ಅವಾಗ ನಾವೇನು ಮಾಡ್ತೀವಿ, ಅವಾಗ ಉಪಚಾರ ಮಾಡ್ಕೊಂಡು ಕೇಸಿಂದ 10-15 ವರ್ಷ ತನಕ ಬೆಳಿತೀವಿ ರೀ. 15 ನಂತರ ಏನಂತಿ ಕಟಾವು ಮಾಡಿ ಮತ್ತೊಂದು ಬೇರೆ ಕಡೆ ಮತ್ತು ಇದನ್ನ ಉತ್ಪನ್ನ ಮಾಡೋದ್ರಿ. ಸ್ನೇಹಿತರೆ ನೋಡಿದ್ರಲ್ಲ, ಇಷ್ಟು ಮಾಹಿತಿ ಅವರು ರೈತರು ಬೆಳೆಯುವಂಥ ಬೆಳೆಗಾರರು ಕೊಟ್ಟರು. ಮತ್ತು ಅವರು ಹೇಳಿದ್ದೇನು ಅಂತಂದರೆ, ಇದು ಬೆಲೆ ನೀಟಾಗಿ ಸಿಕ್ಕಿದ್ರೆ ಮನೆಯವರ ಎಲ್ಲರ ಸ್ಥಿತಿಗತಿನೂ ಸಹ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಈ ದ್ರಾಕ್ಷಿ ಭಾಗದವರಿಗೆ ಲಾಸ್ ಆದದ ಬಗ್ಗೆ ಅವ್ರು ಯಾವಾಗಲೂ ನಮ್ಮನ್ನ ಎತ್ತಿಡ್ಕೊತ ಹೋಗ್ಬೇಕಂತ ಹೇಳಿ ನಾವು ವಿಚಾರ ಮಾಡ್ತೀವಿ ರೀ. ನೋಡಿದ್ರೆ ಸಾಕಷ್ಟು ಮಾಹಿತಿಯನ್ನ ರೈತರೇನೆ ಕೊಟ್ಟರು. ಸ್ವಲ್ಪ ಏಜ್ ಆಗಿದೆ, ಸ್ವಲ್ಪ ಕಿವಿ ಕೇಳಿಸ್ತಿಲ್ಲ, ಆದ್ರೂ ನಾವು ಹತ್ತಿರದಿಂದ ಕೇಳಿದಂಥ ಟೈಮಲ್ಲಿ ಅವರು ಸಾಕಷ್ಟು ನೀಟಾಗಿ ಏನು ಬೆಳೆ ಹಾಕುವ ಹಂತದಿಂದ ಹಿಡಿದು ಕೊನೆಯವರೆಗೂ ಯಾವ ರೀತಿ ಬರುತ್ತೆ ಅನ್ನೋದನ್ನೆಲ್ಲವನ್ನ ಸವಿಸ್ತಾರವಾಗಿ ನೀಟಾಗಿ ಹೇಳಿದ್ರು ಅಂತ ಅನ್ಕೊಂತೀನಿ. ಇವಾಗ ಸ್ವಲ್ಪ ನಿಮಗೆ 360 ಕ್ಯಾಮ್ರಾ ವ್ಯೂ ಅಲ್ಲಿ ಇಡೀ ತೋಟ ಹೇಗೆ ಕಾಣುತ್ತೆ ಅನ್ನೋದನ್ನು ಸಹ ತೋರಿಸ್ತೀನಿ. ನನಗಂತೂ ಈ ತೋಟವನ್ನು ನೋಡಿ ತುಂಬಾನೇ ಖುಷಿ ಆಯ್ತು. ಮತ್ತೆ ಇನ್ನೊಂದು ವಿಚಾರ ಅಂದ್ರ, ಇದು ಒಂದೊಂದು ಗುಚ್ಚು ಎಷ್ಟು ಕೆಜಿ ಬರ್ಬೋದು? ಇದು ಇವ್ರಿ 250 ಗ್ರಾಮ 200 ಗ್ರಾಮ್ ಬರ್ತಾವ್ರಿ ಒಂದೊಂದು. ಇದು ಈ ತರದವು ಅದ ಚಲೋ ಗನಿ. ಅದ್ರಾಗ ದೀಡ್ಸೆ ಒಳಗ 50 ಅದು ಸಣ್ಣ ದಾಮ ಇದ್ದು ಹೆಚ್ಚು ಕಡಿಮೆ ಆಕಾವ್ರಿ. ಆದ್ರ ಒಂದ್ ಗೊನಿ ಮಾತ್ರ 50 ಬರ್ತೈತಿ. 50 ಅಂದ್ರ 500 ಗ್ರಾಮ್ಸ್ ವರ್ಗುನು, ಅರ್ಧ ಕೆಜಿ ವರ್ಗು ಬರ್ತಾವಂತೆ, 1/4 ಕೆಜಿ ಈ ತರ ಬರ್ತವೆ. 250 ಗ್ರಾಮ್ ಎಷ್ಟಂದ್ರೆ 250 ಗ್ರಾಮ್ಸ್ ವರ್ಗು ಬರ್ತಾವಂತೆ ಒಂದೊಂದು. ಈ ರೀತಿ ಇಳುವರಿ ಚೆನ್ನಾಗಿ ಈ ಸತಿ ಚೆನ್ನಾಗಿ ಬಂದಿದೆ ಇಳುವರಿ ಇವ್ರದ್ದು. ಇದ್ರಾಗ ಕಟ್ ಮಾಡು, ಆಯಿಲ್ ತಂದಿರ್ತದೆ, ಅದ್ರೊಳಗೆ ಒಂದು 3 ನಿಮಿಷ ಬಿಟ್ಟು ಅದನ್ನ ತೆಗೆದು ಇಲ್ಲಿ ಹಾಕ್ತಾನೆ. ಇಲ್ಲಿ ಹಾಕಿ 12 ದಿನಕ್ಕೆ ಅದು ಏನಾಗ್ತತಿ, ಒಣ ದ್ರಾಕ್ಷಿ ಅಂತ. ಒಣ ದ್ರಾಕ್ಷಿ ಆಗಿ ಮುಂದೆ ಏನಾಗ್ತತಿ, ಇದನ್ನೆಲ್ಲ ತೆಗೆದು ಮೊನಕ್ ಹಾಕ್ತೈತಿ. ಮೊನಕಾಗಿ ಮುಂದೆ ವಾಷಿಂಗ್ ಆಗಿ ಬಾಕ್ಸ್ ಆಗಿ ಸಾಂಗ್ಲಿಗೆ ಮಾರಾಟಕ್ಕೆ ಹೋಗ್ತೈತಿ. ಸಾಂಗ್ಲಿಗೆ ಹೋಗುತ್ತಿದೆ ಮಾರಾಟಕ್ಕೆ. ಸ್ನೇಹಿತರೆ, ದ್ರಾಕ್ಷಿ 4.5 ತಿಂಗಳ ಬೆಳೆ. ಕಟಾವಾದ ನಂತರ ಒಣ ದ್ರಾಕ್ಷಿ ಮಾಡುವಂತಹ ರೈತರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಈ ಕ್ರೇಟ್ಗಳಿಗೆ ತಗೊಂಡ್ಬರ್ತಾರೆ, ಅದನ್ನ ಡಿಪ್ಪಿಂಗ್ ಆಯಿಲ್ ಅಂತಾರಂತೆ. ಸೊ ದ್ರಾಕ್ಷಿಯನ್ನ ಅದರಲ್ಲಿ ಸ್ವಲ್ಪ ಒಂದು 3 ಮಿನಿಟ್ಸ್ ಮುಳುಗ್ಸಿಡ್ತಾರೆ. ಅದನ್ನ ಮುಳುಗ್ಸಿಟ್ಟು ತದನಂತರ ಈ ರ್ಯಾಕ್ಗಳನ್ನ ಈ ರೀತಿ ಮಾಡಿಬಿಟ್ಟಿರ್ತಾರೆ. ನೋಡಿ, ಇದು ನೀವು ನೋಡ್ಬೋದು ಹತ್ರದಿಂದ, ಈ ರೀತಿ ವಯರ್ಸ್ ರ್ಯಾಕ್ ಇರುತ್ತೆ. ಈ ಥರ ಮಾಡಿಸಿ ಬಿಟ್ಟಿರ್ತಾರೆ. ಸುಮಾರು ಇದು 1 3 3 6 9 ಲೇಯರ್ಸ್ ಇದೆ. ಈ ಲೇಯರ್ಸ್ಗಳಿಗೆ ಈ ರೀತಿ ಇಲ್ಲಿ ನೋಡ್ಬೋದು ನೀವು, ಹಿಂಗೆ ಹೇಗೆ ಈಗ ಹಾರಾಕಿದ್ದಾರೆ ಅಂತ. ಈ ರೀತಿ ಹಾರಾಕ್ತಾರೆ. 11ರಿಂದ 12 ದಿನ ಡ್ರೈ ಆಗೋದಕ್ಕೆ ಬಿಡ್ತಾರೆ. ಸೊ ತದನಂತರ ಅದು ಒಣಗಿ ಒಣ ದ್ರಾಕ್ಷಿಯಾಗಿ ಕನ್ವರ್ಟ್ ಆಗುತ್ತೆ. ತದನಂತರ ಅವರು ಅದನ್ನು ಮತ್ತೆ ಪ್ಯಾಕೇಜಸ್ ಎಲ್ಲನೂ ಮಾಡಿ ಮಾರಾಟವನ್ನು ಮಾಡ್ತಾರಂತೆ. ಸೊ ಇಲ್ಲಿನ ಬೆಳೆಗಾರರೆಲ್ಲ ಮಾರ್ಕೆಟಿಂಗು ಸಾಂಗ್ಲಿಗೆ ಮಾಡ್ತಾರಂತೆ, ಮಹಾರಾಷ್ಟ್ರದ ಸಾಂಗ್ಲಿಗೆ ಮಾರ್ಕೆಟಿಂಗ್ ಮಾಡ್ತಾರಂತೆ. ಇದು ದ್ರಾಕ್ಷಿಯನ್ನು ಕೊಯ್ದು ಆದ ಮೇಲೆ ಇರ್ತಕ್ಕಂತಹ ಒಣ ದ್ರಾಕ್ಷಿ ಮಾಡುವಂತಹ ಒಂದು ಪ್ರೊಸೀಜರು. ಇವರೆಲ್ಲ ಆಲ್ರೆಡಿ ಹಾರಾಕಿದ್ದಾರೆ. ಇದನ್ನು ಡಿಪ್ಪಿಂಗ್ ಏನು ಮಾಡಿ ಇದು ಮಾಡ್ತಾರಲ್ಲ, ಅದೆಲ್ಲ ಪ್ರೋಸೆಸ್ ಆಗಿದೆ ಇಲ್ಲಿ. ನಾನು ಅದಾದಮೇಲೆ ಬಂದಿರೋದ್ರಿಂದ ಅದು ನಮಗೆ ನೋಡೋದಕ್ಕೆ ಸಿಗ್ತಿಲ್ಲ. ನಿಮಗೆ ಇದೊಂದು ವ್ಯೂವನ್ನು ನಿಮಗೆ ಈಗ 360 ಕ್ಯಾಮ್ರಾ ವ್ಯೂವಲ್ಲೂ ಸಹ ತೋರಿಸ್ತೀವಿ. ಸ್ನೇಹಿತರೆ, ಇವಾಗ 360 ಸುತ್ತಲೂ ಇದೊಂದು ಹೇಗೆ ಕಾಣುತ್ತೆ, ಸುತ್ತಮುತ್ತ ಏರಿಯಾ ಹೇಗೆ ಕಾಣುತ್ತೆ ಅಂದ್ಬಿಟ್ಟು ತೆಗೆಯೋಣ ಅಂದ್ಬಿಟ್ಟು ಮಾಡ್ತಾ ಉಂಟು. ಸಾಮಾನ್ಯವಾಗಿ ಒಣದ್ರಾಕ್ಷಿಯನ್ನ ಮಾಡುವಂತಹ ರೈತರು ಈ ರೀತಿ ಶೆಡ್ ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಾರೆ. ಮಳೆಯಿಂದ ರಕ್ಷಣೆಗಾಗಿ ಟಾರ್ಪಲ್ ಅನ್ನ ಮೇಲೆ ಹೊದಿಸಿರ್ತಾರೆ. ಈ ಕಡೆದೆಲ್ಲ ಚೆನ್ನಾಗಿದೆ. ದ್ರಾಕ್ಷಿ ಬೆಳೆ ಬೀಳ್ತಿ ಹೇಳಿ.
ನಾವು ಚಿಕ್ಕವರಿದ್ದಾಗ ಸುಮಾರು 4ನೇ ಕ್ಲಾಸಲ್ಲಿ ಅನಿಸುತ್ತೆ ದ್ರಾಕ್ಷಿ ತೋಟದಲ್ಲಿ ನರಿ ಬಂದು ದ್ರಾಕ್ಷಿ ತಿನ್ನೋದಕ್ಕೆ ಬರುತ್ತೆ, ಅದು ಹುಳಿ ದ್ರಾಕ್ಷಿ ಆಗಿತ್ತು ಅಂತೆಲ್ಲ ಏನೋ ಒಂದು ಸ್ವಲ್ಪ ಕತೆ ಇರೋದು ಸ್ವಲ್ಪ ನೆನಪಾಗುತ್ತೆ. ಅದೊಂದು ನೆನಪು. ಅವಾಗಿಂದನೂ ದ್ರಾಕ್ಷಿ ತೋಟನ ನೋಡಬೇಕು, ಹತ್ತಿರದಿಂದ ವಿಡಿಯೋ ಮಾಡಬೇಕಂತ ತುಂಬಾ ಆಸೆ ಆಗಿತ್ತು. ಫೈನಲಿ ಬಂದಿದ್ದೀನಿ. 2011 ತನಕ ರೀ ಇಲ್ಲಿ ಒಟ್ಟ ಬರಗಾಲ ಇತ್ತು ರೀ. ಈ ಅಡಳಿ ಕೋಳಿ ಆಯಿತು, ಈ ಕಡೆ ಎಲ್ಲ ಒಟ್ಟು ಎಲ್ಲಿ ಇಲ್ಲಿ ಹಿಡಿದು ಪೂರಾ ಅತನಿ ತನಕ ಎಲ್ಲ ಬರಗಾಲ ಐತ್ರಿ. ಭಾಳ ಊರುಗಳು 10, 20, 30 ಊರು ಬರಗಾಲ ಇತ್ತು ರೀ. 2012 ರೀ ಲಕ್ಷ್ಮಣ ಸವದಿ ಅವರು ಪ್ರಯತ್ನ ಮಾಡ್ಕೇಸಿಂದ ಕೆನಲ್ ಮಾಡೋದು ಕೂಡ ಎಲ್ಲರಿಗೆ ನೀರು ಆಗೈತೆ ರೀ. ಅವು ಅಲ್ಲಿ ತನಕ ಇವರೆಲ್ಲ ದ್ರಾಕ್ಷಿಗೆ ಟ್ಯಾಂಕರ್ಲೆ ನೀರು ಹಾಕಿಸ್ತಿದ್ರು ರೀ. ಬ್ಯಾಸ್ಗಿ ಒಳಗೆ ರೀ ಬರಗಾಲ ಬಿದ್ದಾಗ 2000 ರೂಪಾಯಿ ಒಂದು ಟ್ಯಾಂಕರ್ಲೆ ನೀರು ಹಾಕಿಸಿ ಗಿಡಗಳು ಬದುಕಿಸ್ತಿದ್ರು ರೀ. ಲಕ್ಷ್ಮಣ ಸವದಿ ಅವ್ರದ್ದು ಇದು ಪ್ರಯತ್ನದಿಂದ ಎಲ್ಲ ಇಟ್ಟಾಗೈತೆ ರೀ. ನೀರಾವರಿ ಆಗೈತೆ ರೀ ಎಲ್ಲ ಕಡೆ. ಒಳ್ಳೇದಾಗಿದೆ ಜನ. ಒಳ್ಳೇದಾಗಿದೆ ರೀ. ಡ್ರಿಪ್ ಇರಿಗೇಷನ್ ಮೂಲಕ ದ್ರಾಕ್ಷಿ ತೋಟಕ್ಕೆ ಈ ರೀತಿ ನೀರನ್ನು ಮಾಡಿಸಿರ್ತಾರೆ. ನೆಲದಿಂದ ಒಂದು 2 ಅಡಿ ಮೇಲಕ್ಕೆ ಆ ಪೈಪನ್ನು ಕಟ್ಟಿದ್ದಾರೆ. ಯಾಕೆ ಅಂತಂದರೆ ಕೆಳಭಾಗದಲ್ಲೆಲ್ಲ ಕಳೆ ತೆಗೆಯೋದಕ್ಕೆ ಪೈಪ್ ಮತ್ತೆ ಎತ್ತೋದು ಇಳಿಸೋದು ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಕಟ್ಟಿದ್ದಾರೆ. ಈ ರೀತಿ ಡ್ರಿಪ್ ಇರಿಗೇಷನ್ ಮೂಲಕ ಹನಿ ನೀರಾವರಿ ಪದ್ಧತಿಯ ಮೂಲಕನೇ ದ್ರಾಕ್ಷಿಯ ತೋಟಕ್ಕೆ ನೀರನ್ನು ಹಾಯಿಸುವಂಥದ್ದು. ಹನಿ ನೀರಾವರಿ ಪದ್ಧತಿನೇ ಇರ್ತದೆ ಯಾವಾಗಲೂ. ಇಷ್ಟು ಕೆಳಭಾಗದಿಂದ ನೋಡಿ ದ್ರಾಕ್ಷಿ ತೋಟ ಹೇಗೆ ಕಾಣುತ್ತೆ, ಎಷ್ಟು ಚಂದ ಕಾಣುತ್ತೆ. ಈ ರೀತಿ ಒಂದು ಪ್ರೊಟೆಕ್ಷನ್ ಟೈಪ್ಗೆ ಈ ರೀತಿ ಬೇಲಿಯನ್ನು ಸುತ್ತಲೂ ಈ ರೀತಿ ಹಾಕಿದೆ. ಬೆಳೆ ಬಂದಿದೆಯಲ್ಲ, ಸೊ ಆ ಸಲುವಾಗಿ ಈ ರೀತಿ ಬಲೆ ಕಾಣ್ತಿದೆ ನೋಡಿ. ಈ ಥರ ಬಲೆಯನ್ನು ಈ ರೀತಿ ಹಾಕ್ತಾರೆ. ನಾವು ವಿಡಿಯೋ ಮಾಡ್ತಾ ಸಂಜೆ ಆಯಿತು, ಮುಗೀತು ಈಗ ವಿಡಿಯೋ. ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ತ್ರಿವೇಣಿಯವ್ರು ಬಂದು ನಮ್ಮ ದ್ರಾಕ್ಷಿ ತೋಟವನ್ನ ಕಾಯ್ಕೋತ ಕೂತಿದ್ದಾರೆ. ಹಾಸನದಿಂದ ಬಂದು ನಮ್ಮ ದ್ರಾಕ್ಷಿ ತೋಟವನ್ನ ಕಾಯ್ತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ಜಾಗವನ್ನು ಏನು ನೋಡಿದರೆ ಇದು ದ್ರಾಕ್ಷಿಯನ್ನು ಕಾಯಲಿಕ್ಕೆ ಹೀಗೆ ಒಂದು ಹಳ್ಳಿಯ ರೈತರು ಒಂದು ಮಂಚನ ಹಾಕೊಂಡು ಇದು ಮಾಡ್ತಾರೆ. ಮಧ್ಯಾಹ್ನದ ಹೊತ್ತು ರೆಸ್ಟ್ ಮಾಡೋಂಗಿದ್ರೆ ಮಾಡುವ ಸಂಬಂಧ ಈ ರೀತಿ ಕೂತ್ಕೊಳ್ಳೋಕ್ಕೆ ವಿಹರಿಸ್ಲಿಕ್ಕೆ ಈ ರೀತಿ ಒಂದು ಮಂಚವನ್ನು ಇವ್ರ ತಂದೆಯವರು ಹಾಕೊಂಡಿದ್ರೆ ಬೇಕಾಗುತ್ತೆ ಅಂದ್ಬಿಟ್ಟು. ನರಿ ಪಾಠನ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನರಿ ಅದು ದ್ರಾಕ್ಷಿ ತಿನ್ನಕ್ ಬಂದಾಗ ಅದಕ್ಕೆ ಎಟಕ್ಲಿಲ್ಲಂತೆ. ಎಟಕ್ಲಾರ್ದಕ್ಕೆ ಅದು ದ್ರಾಕ್ಷಿ ಹುಳಿನೇ ಐತಂದ್ ಹೋಗ್ಬಿಡ್ತಂತೆ. ಅದಕ್ಕೆ ಎಟಕ್ಲಾರ್ದಕ್ಕೆ ಅದು ದ್ರಾಕ್ಷಿಗೆ ಹೆಸರಿತ್ತು, ಹುಳಿ ದ್ರಾಕ್ಷಿ ಅಂತ. ಅದಕ್ಕ ಕೈಲಾಗದವನು ಏನಾರ ಕೆಲಸ ಆಗ್ಲಿಲ್ಲ ಅಂದ್ರ ಅಪಪ್ರಚಾರನ ಅವನ ಉದ್ದೇಶ. ಅದು ವಿಷಯ, ಅದ್ರ ಅರ್ಥ ಅದು. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನೀವು ನಮಗೆ ಸಪೋರ್ಟನ್ನು ಮಾಡ್ಬೋದು. ಧನ್ಯವಾದಗಳೊಂದಿಗೆ ತ್ರಿವೇಣಿ.